ಅಂದರೆ ನೀ ಒಳ್ಳೆ ರೀತಿಯಿಂದ ಕೆಲಸ ಮಾಡಾಕತ್ತಿದ್ದೆ ಅಂದರೆ ನೀ ಮಾಡುವಂಥ ಕಾಯಕದೊಳಗೆ ಶ್ರದ್ಧೆಯಿಂದ ಕೆಲಸ ಮಾಡಾಕತ್ತಿದ್ರೆ ಅಕಸ್ಮಾತ್ ಗುರು ಬರುವಂಥ ಸಂದರ್ಭದೊಳಗೆ ನಿನ್ನ ಕಾಯಕವನ್ನು ಬಿಟ್ಟು ಗುರುವಿನ ಕಡೆ ಹೋಗಬೇಡ, ಕಾಯಕದಲ್ಲಿಯೇ ದೇವರನ್ನು ಕಾಣು ಅನ್ನುವಂಥ ಮಾತನ್ನು ಯಾರು ಕೊಟ್ಟರು? ಬಸವಣ್ಣವರು ತೋರಿಸಿಕೊಟ್ರು ಅಂಥೇಳಿ ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಕಾಯಕವನ್ನು ಮಾಡ್ಕೋಂತ ಕೆಲಸವನ್ನು ಮಾಡ್ಕೋಂತ ಈಗ ನೋಡ್ರಿ, ಉದ್ಯೋಗ ಯಾರಿಗೈತಿ ಅವ್ರಿಗೆ ಅಟ್ಟ ಗೌರವ ಐತಿ. ಉದ್ಯೋಗ ಮಾಡುವಂಥ ಮನುಷ್ಯನಿಗೆ ಮಾತ್ರ ಜಗತ್ತಿನಲ್ಲಿ ಗೌರವ ಐತಿ, ಖಾಲಿ ಕುಂತ ಮನುಷ್ಯನಿಗೆ ಗೌರವ ಇಲ್ಲ. 60 ವಯಸ್ಸು ತನಕ ಅವನಿಗೆ ಗೌರವ ಐತಿ, 60 ವರ್ಷ ಆದ ಬಳಿಕ ರಿಟೈರ್ಡ್ ಆಗೋಣ ಅವನಿಗೆ ಗೌರವ ಕಡಿಮೆ ಆಗ್ತದಂತ. ಯಾಕಂದ್ರೆ ಅವನು ದುಡಿದು ತರುವಂಥದ್ದು ಕಮ್ಮಿ ಆಯ್ತಲ್ಲಿ. ನಿನ್ನ ಕೈ ಒಳಗೆ ಸ್ವತಃ ನಿನ್ನ ರಟ್ಟಿ ಬಲದಿಂದ ನೀ ಯಾವಾಗ ದುಡಿದು ತಂದು ಮನೆ ಒಳಗೆ ಕೊಡ್ತಿ, ಅಲ್ಲಿ ತನಕ ನಿನಗೆ ಚಲೋ ತಂಗೆ ಗೌರವದಿಂದ ನೋಡ್ಕೊತಾರ. ಯಾವಾಗ ನಿನ್ನ ದುಡಿದು ಕಮ್ಮಿ ಆಗ್ತದಲ್ಲ ಅವಾಗ ನೋಡ್ಕೊಳ್ಳುವಂಥ ಮನೋಭಾವನೆ ಕಡಿಮೆ ಆಗಿಬಿಡ್ತದ. ಅದಕ್ಕಾಗಿ ಮಹಾತ್ಮರು ಪ್ರತಿಯೊಬ್ಬ ಮನುಷ್ಯನು ಕೂಡ ಎಲ್ಲ ಶರಣರು ಕೂಡ 12ನೇ ಶತಮಾನದೊಳಗೆ ಎಲ್ಲ ಶರಣರು ಒಬ್ಬರ ಅಲ್ಲ 300ಕ್ಕಿಂತ ಹೆಚ್ಚು ಶರಣರು ಕಾಯಕವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡ್ಕೊತ ತಮ್ಮ ದಾಸೋಹ ಸೇವೆಯನ್ನು ಮಾಡುವಂಥ ಪರಿಕಲ್ಪನೆಯನ್ನು ಎಲ್ಲ ಮಹಾತ್ಮರು ಕೂಡ ಹೊಂದಿಕೊಂಡಿದ್ದರು. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರಿಬೇಕು, ಲಿಂಗ ಪೂಜೆಯಾದರೂ ಮರಿಬೇಕು ಅಂತ ಹೇಳ್ತಾರೆ. ಈಗಂತೂ ಬಿಡ್ರಿ, ಲಿಂಗ ಪೂಜೆ ಅಂತೂ ಹೋಗಿಬಿಟ್ಟೈತಿ. ಈಗ ದಿನ ಯಾರು ಲಿಂಗ ಪೂಜೆ ಮಾಡ್ಕೊತೀರಿ? ಮನೆ ಕೇಳಿದ್ದೆ ನಿಮ್ಗೆ 1ನೇ ದಿವಸ ಯಾರು ಲಿಂಗ ಪೂಜೆ ಮಾಡ್ಕೊತೀರಿ? ಮಾಡ್ಕೊತೀರಲ್ರಿ? ಮಾಡ್ಕೊತೀರಿ. ಕಡೆಗೆ ಶಿವರಾತ್ರಿಗರೆ ಯಾರು ಮಾಡ್ಕೊತೀರಿ? ಕೈ ಹತ್ತಿರಲ್ಲ. ಶಿವರಾತ್ರಿಗೆ ಒಂದಿನಾರ ಇಲ್ಲಿ ಮಾಡ್ಕೊತೀರಿ. ಅಪ್ಪಗಳ ಸುಮ್ಮನೆ ಯಾಕೆ ನಮಗೆ ಇದನ್ನು ಮಾಡ್ತೀರಿ? ಒಟ್ಟು ಮಾಡ್ಕೊತೀವಿ, ಇಲ್ಲಿ ಮಾಡ್ಕೊತೀರಿ. ಯಾವಾಗ ನೀವು ಸುಮ್ಮ ಕುಂತೀರಿ ಅಂದ್ರೆ ಮಾಡ್ಕೊತೀರಿ ಅಂತ ನಾ ತಿಳ್ಕೊತೀನಿ. ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು, ಕೊರಳಲ್ಲಿ ಲಿಂಗವನ್ನು ಕಟ್ಕೊಳ್ಬೇಕು. ಹಂಗೆ ಲಿಂಗ ಪೂಜೆಯಾದರೂ ಮರೆಯಬೇಕನ್ನುವಂಥ ಮಾತನ್ನು ಹೇಳ್ತಾರ. ಜಂಗಮ್ಮ ಮುಂದೆ ನಿಂತರೂ ಕೂಡ ಹಂಗೆ ಹರಿಬೇಕನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಆ ರೀತಿಯಾಗಿ ಪ್ರತಿಯೊಬ್ಬ ಶರಣರು ಕೂಡ 12ನೇ ಶತಮಾನದಾಗ ನೂಲಿಯ ಚಂದಯ್ಯನವರು ಅಂತ ನೀವು ಕೇಳಿರ್ಬೋದು. ಬಹಳ ಶ್ರೇಷ್ಠವಾಗಿರುವಂಥ ನೂಲಿಯ ಚಂದಯ್ಯನವರು, ಬಹಳ ಜ್ಞಾನವನ್ನು ಪಡೆದಿರುವಂಥ ನೂಲಿಯ ಚಂದಯ್ಯನವರು ಯಾವ ರೀತಿ ತಮ್ಮ ಕಾಯಕವನ್ನು ಮಾಡ್ತಾಯಿದ್ರು ಅಂದರೆ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ತಿದ್ರು. ಎಷ್ಟು? 3 ಹೊತ್ತು ಲಿಂಗ ಪೂಜೆಯನ್ನು ಮಾಡ್ಕೊತ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತ ತಮ್ಮ ಕಾಯಕವನ್ನು ಮಾಡ್ತಾಯಿದ್ರು. ಅವರು ಕಾಯಕವನ್ನು ಏನು ಮಾಡ್ತಾಯಿದ್ರು ಅಂದರೆ ಹಳ್ಳದೊಳಗಿರುವಂಥ ಊರ ಹೊರಗೆ ಹಳ್ಳ ಇರ್ತಾವೆ ನೋಡ್ರಿ, ಅಲ್ಲಿ ಆಪ ಅಂತೇಳಿ ಇರ್ತದೆ ನೋಡ್ರಿ. ನೀವು ಗೊತ್ತೈತಿ, ಕೇಳಿರಿ ನೀವೆಲ್ಲ, ಹಿರಿಯರಿಗೆ ಹಳಿ ಮಂದಿಗೆ ಗೊತ್ತೈತಿ. ಈಗಿನ ಮಂದಿಗೆ ಆಪ್ ಗೊತ್ತಿಲ್ಲ, ಅವೆಲ್ಲ ತಿಳಿ ಹಾಪಾಗ್ಯಾವ, ಗೊತ್ತಾಗಿಲ್ಲ ಅವು. ಆಪ್ ತೊಗೊಂಡು ಏನು ಮಾಡ್ತಿದ್ರು, ಅವಾಗ ಒಂದು ಮಣಿಯನ್ನು ಕಟ್ಟುವಾಗ ಆಧಾರ ಹಚ್ತಿದ್ರು ಅವನು. ಮತ್ತು ಅವನ ಆಪದಿಂದ ಏನು ಹಗ್ಗ ತಯಾರು ಮಾಡ್ತಿದ್ರು, ಏನು ಮಾಡ್ತಿದ್ರು, ಒಟ್ಟು ಅವನ ಏನೋ ಒಂದು ಸಾಮಗ್ರಿಗಳನ್ನು ತಯಾರು ಮಾಡ್ತಿದ್ರಲ್ಲ. ಹಂಗೆ ನೂಲಿಯ ಚಂದಯ್ಯನವರು ಏನು ಮಾಡ್ತಾಯಿದ್ರು ಅಂದರೆ ಹಳ್ಳದೊಳಗೆ ಹೋಗಿ ನೀರಾಗ ಹೋಗಿ ಆಪ್ ಕೊಯ್ಕೊಂಡು ಬಂದು ಅದರದಿಂದ ಕೆಲಸ ಮಾಡ್ತಿದ್ರು. ಅವಕ್ಕೆ ವಸ್ತುಗಳನ್ನು ಮಾಡಿ ಮಾರಾಟವನ್ನು, ಹಗ್ಗವನ್ನು ಮಾಡಿ ಮಾರಾಟವನ್ನು ಮಾಡುವಂಥ ಕೆಲಸ ಯಾರು ಮಾಡ್ತಾಯಿದ್ರು? 12ನೇ ಶತಮಾನದಾಗ ನೂಲಿಯ ಚಂದಯ್ಯನವರು ಮಾಡ್ತಾಯಿದ್ರು. ಅವರು ಈ ರೀತಿಯಾಗಿ ತಾವು ಪ್ರತಿನಿತ್ಯನೂ ಕೂಡ ಏನಾದರೂ 1 ಹಗ್ಗ ಅಥವಾ 2 ಹಗ್ಗವನ್ನು ಮಾರಾಟ ಮಾಡಿಯೇ ತಮ್ಮ ಜೀವನ ನಡೆಸ್ತಿದ್ರು. ಅವರು ಕಾಲೇ ಕುಂತು ಎಂದೂ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡಿದ್ದಿಲ್ಲ. ಅದೇ ರೀತಿ ಮಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ಏನಾಗ್ತದಂದರೆ ಆ ಕುಡುಗೋಲು ತೊಗೊಂಡನ್ನು ನೂಲಿಯ ಚಂದಯ್ಯನವ್ರು ನೀರಾಗ ಬೈಕ್ ಹಿಂಗೆ ಆಪ್ ಕೊಯ್ಯುವಂಥ ಸಂದರ್ಭದಲ್ಲಿ ಏನಾಗ್ತದೆ, ನೂಲಿಯ ಚಂದಯ್ಯನವ್ರ ಕೊರಳಲ್ಲಿರುವಂಥ ಲಿಂಗ ಜಾರಿ ನೀರಾಗ ಬಿತ್ತು. ಕೊರಳಲ್ಲಿರುವಂಥ ಲಿಂಗ ಜಾರಿ ಬಿದ್ದು ಕೂಡಲೇ ನೀವು ಹೆಂಗೆ ಹುಡುಕಾಡ್ತೀರಿ? ಕಿಶಾನ್ ರಾಕ್ ಜಾರಿ ಬಿದ್ದು ಅಂದ್ರೆ, ಕೊಳ್ಳಾಣ ಬಂಗಾರ ಜಾರಿ ಬಿತ್ತಾರೆ ಹುಡುಕಾಡ್ತೀರಿ ನೋಡಿ. ನೀವು ಹೆಂಗೆ ಹುಡುಕಾಡ್ತೀರಿ? ಕೊಳ್ಳಾಣ ಲಿಂಗ ಬಿದ್ದರೆ ಒಮ್ಮೆ ಹುಡುಕಾಡ್ರಿ, ಅದು ಬಿದ್ದು ಇಲ್ಲ, ಅದು ಹುಡುಕಾಡೂ ಇಲ್ಲ. ಹಂಗೆ ನೂಲಿಯ ಚಂದಯ್ಯನವ್ರ ಕೊರಳಾಗಿರುವಂಥ ಲಿಂಗ ಜಾರಿ ನೀರಾಗಿ ಬಿತ್ತು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳುವಂಥವ್ರು ಆ ನೂಲಿಯ ಚಂದಯ್ಯನವ್ರು ಹೇಳ್ತಾರಂತ, ನಾ 3 ಹೊತ್ತು ಪೂಜೆ ಮಾಡ್ಕೊಳ್ಳುವಂಥ ಮನುಷ್ಯ ಲಿಂಗಯ್ಯನಿಗೆ ಪ್ರಸಾದ ತೋರಿಸ್ಲಾರ್ದು ಎಂದೂ ನಾ ಸ್ವತಃ ಪ್ರಸಾದ ಮಾಡಿಲ್ಲ. ನಾನು ಕೊಳ್ಳಾಂದ ಲಿಂಗ ಜಾರಿ ಯಾವಾಗ ಬಿದ್ದೈತಿ, ಆ ಲಿಂಗನ ಮುಟ್ಟುದು ಬೇಡ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಕತ್ತಾರಂತ. ಲಿಂಗಕ್ಕಿಂತ ಹೆಚ್ಚು ಮಹತ್ವ ಎದಕ್ಕೆ ಕೊಟ್ಟರೆ ಕಾಯಕಕ್ಕೆ ನೂಲಿಯ ಚಂದಯ್ಯನವ್ರು ಕೊಟ್ಟರು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಆ ಆಪನ್ನು ತಗೊಂಡು ತಲೆ ಮೇಲೆ ಹೊತ್ಕೊಂಡು ಹೊಂಟಿದ್ರು. ಅವರು ತಲೆ ಮೇಲೆ ತಗೊಂಡು ಹೊರಟಿದ್ರು, ಹೋದ್ರು ಕೊರಳಾಗಿಡುವಂಥ ಲಿಂಗ ಏನು ತೆಳಗೆ ಬಿದ್ದಿತ್ತಲ್ಲ ನೀರಾಗ, ಅದು ಹೇಳ್ತದಂತ. ಲಿಂಗಯ್ಯ ಹೇಳ್ತಾರಂತ, ಏನು ಹೇಳ್ತಾರಂದ್ರೆ ನೂಲಿಯ ಚಂದಯ್ಯನವ್ರು ಹೇಳ್ತಾರಂತ, ನೋಡಪ್ಪ ಚಂದಯ್ಯ, 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತಿದ್ದಿ, ನೀ ನಾನು ಇಲ್ಲೇ ನೀರಾಗಿ ಬಿಟ್ಟು ಹೊಂಟಿಯಲ್ಲ, ನೀ ಇಲ್ಲೇ ನೀರಾಗಿ ಬಿಟ್ಟು ಹೊಂಟಿ, ನಾನು ತೊಗೊಂಡು ಹೋಗ್ಬಾರು ನೂಲಿಯ ಚಂದಯ್ಯ ಅಂದಾಗ, ಅವಾಗ ಅಂತಾನಂತ ನೂಲಿಯ ಚಂದಯ್ಯ, ಅಲ್ಲಪ್ಪ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋಣ, 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋ ನಾ ಇದ್ನಿ, ಆದ್ರೆ ನಾನು ಕೊಳ್ಳಂದು ಜಾರಿ ನೀ ಯಾವಾಗ ಬಿದ್ದಿ, ನಿನಗೆ ಬೇಡ ಅಂತೇಳಿ ನೀ ಬಿದ್ದಿ, ನಾನಾಗಿ ಸ್ವತಃ ತೊಗೊಳೋದ್ರಲ್ಲಿ ಬೇಕಾದ್ರೆ ನೀನ ಬೆಣ್ಣು ಹತ್ತಿ ಬಾ ಅಂದವ್.
ನೂಲಿಯ ಚಂದ ದೇವರ ಸಕಟ್ ಬೆಣ್ಣ ಎತ್ತಿ ಹೊಂಟಿತ್ತು ನೋಡ್ರಿ. ಯಾರು ನೂಲಿಯ ಚಂದನ ಜೊತೆ ಲಿಂಗಾಯಿ ಬೆಣ್ಣ ಎತ್ತಿ ಹೊಂಟಂತಾವ್. ಬೆಣ್ಣ ಎತ್ತಿ ಹೊಂಟ ಕೊಳ್ಳ ಕಟ್ಕೊರೋ ಮಾರಾಯ, ನಿನ್ನಂಥ ಲಿಂಗ ಪೂಜೆ ಮಾಡ್ಕೊಳ್ಳೋರು ಯಾರೂ ಸಿಗೋದಿಲ್ಲ, ನಿನ್ನಂಥ ಶ್ರೇಷ್ಠವಾಗಿರುವಂಥ ತ್ರಿಕಾಲಜ್ಞಾನಿ ಯಾರೂ ಸಿಗೋದಿಲ್ಲ, ಕೊಳ್ಳ ಕಟ್ಕೋ ತಪ್ಪಾಗೈತಿ ಅಂತಂತೆ. ಯಾರು ಹಾಕತ್ರು? ದೇವ್ರು ಹಾಕತ್ರಿ, ಮನುಷ್ಯ ಅಲ್ಲ. ದೇವ್ರ ಮಾತು ಕೇಳಾಕತ್ತು, ಯಾರೋ ಶರಣರ ಮಾತು ಕೇಳಾಕತ್ತು. ಈಗ ಮನೆಯಾಗಿರುವಂಥ ಮಕ್ಳು ಕೇಳೋದಿಗೆ ನಮ್ಮ ಮಾತು, ಮನೆಯಾಗಿರುವಂಥ ಹೆಂಡತಿ ಮಾತು ಗಂಡು ಕೇಳೋಲ್ಗಿನ, ಗಂಡನ ಮಾತು ಹೆಂಡತಿ ಕೇಳೋಲ್ಗಿಲ್ಲ, ಅತ್ತಿ ಮಾತು ಸೊಸಿ ಕೇಳಂಗಿಲ್ಲ, ಸೊಸಿ ಮಾತು ಅತ್ತಿ ಕೇಳಂಗಿಲ್ಲ. ಇಲ್ಲಿ ಅಲ್ರಿ ಆ ಕಡೆ. ಹಂಗೆ ನೂಲಿಯ ಚಂದಯ್ಯನವರು ನೀ ಬೇಕಾರೆ ಬಾ, ನಿನಗೆ ಯಾರು ಬೀಳಂದಿದ್ರು, ನಿನಗೆ ಯಾವಾಗ ನನಗೆ ಕೊಳ್ಳಾಂದ ಜಾರಿ ಬಿದ್ದಿಯಲ್ಲ ನಿನಗೆ ಶಿಕ್ಷೆ ಕೊಡ್ತನು ಅಂತ ಮಾತನ್ನು ಹೇಳಿ ಅವಾಗ ಲಿಂಗಯ್ಯನಿಗೊಂದು ಮಾತು ಹೇಳ್ತಾರಂತ. ನೋಡು ಇವೇನದಾವಲ್ಲ ಹಗ್ಗ, ಈ ಹಗ್ಗ ಹೊಸದನ್ನ ಈ ಹಗ್ಗ ತೊಗೊಂಡು ಹೋಗಿ ಕಲ್ಯಾಣದಾಗ ಮಾರಾಟ ಮಾಡ್ಕೊಂಡು ಬಾ ಅಂದ್ರವ್ರು. ಯಾರಿಗೆ? ಲಿಂಗಯ್ಯಗ್ರಿ. ದೇವ್ರ ಕೆಲಸ ಹೆಚ್ಚಿದ್ರು ಮಹಾತ್ಮರ. ಈ ಹಗ್ಗವನ್ನು ಮಾರಾಟ ಮಾಡ್ಕೊಂಡು ಬಾ ಅನ್ನುವಂಥ ಮಾತನ್ನು ಹೇಳಿ ಅವಾಗ ಲಿಂಗಯ್ಯ ಹೇಳ್ತಾನಂತ, ಆಯ್ತು ಪಾ ಇವನ್ನೆಲ್ಲ ಮಾರಾಟ ಮಾಡ್ಕೊಂಡು ಬರ್ತಾನು, ಅವಾಗ ಕೊಳ್ಳ ಕಟ್ಕೋತಿ ನನ್ನ ತಂದಾಗ ಮುಂದೆ ನೋಡೋಣ ಹೋಗಿ ನೀ ಕಟ್ಕೊಂಡು ಮಾರ್ಕೊಂಡು ಬಾ ಅಂದ್ರವ್ರು. ಅವಾಗ ಹೋಗಿ ಬಸವಣ್ಣವ್ರಂತೆ ಹಿಂಗೆ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಅವನ್ನೆಲ್ಲ ಮಾರಾಟ ಮಾಡಿದ್ರು. 10 ರೂಪಾಯಿ ಬರಲಿ 100 ರೂಪಾಯಿ ಕೊಟ್ರು ಬಸವಣ್ಣ. ಅವಾಗ ದುಡ್ಡು ಅಂತೇಳಿ ಬರ್ತಿದ್ವು ಅವು. ಹಂಗೆ ಈಗಿನ ಕಾಲಮಾನ ಹೇಳಿದ್ರೆ 10 ರೂಪಾಯಿ ಬರಲಿ 100 ರೂಪಾಯಿ ಕೊಟ್ಟು ಕಳಿಸಿದ್ರು. ಅವಾಗ ಲಿಂಗಯ್ಯ ಹೇಳ್ತಾನಂತ, ನಮ್ಮ ನೂಲಿಯ ಚಂದ ದಿನ 10 ರೂಪಾಯಿ ಗಳಿಸ್ತಿದ್ದ, ನಾ ಇವತ್ತು 100 ರೂಪಾಯಿ ಗಳಿಸೀನಿ, ನಮ್ಮ ನೂಲಿಯ ಚಂದ ಭಾಳ ಖುಷಿ ಪಡ್ತಿರ್ಬೇಕಂತ ತಿಳ್ಕೊಂಡು 100 ರೂಪಾಯಿ ತೊಗೊಂಡು ಹೊಂಟಂತ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ 100 ರೂಪಾಯಿ ಕೊಡಕ್ಕೆ ಬಂದಂತ. ಯಾರು? ಲಿಂಗಯ್ಯ ಇರುವಂಥವು ನೂಲಿಯ ಚಂದ ಕೊಡಕ್ಕೆ ಬಂದಾಗ ನೂಲಿಯ ಚಂದ ಒಂದು ಮಾತು ಹೇಳ್ತಾನಂತ, ನಾ ಗಳಿಸಿರುವಂಥದ್ದು ನಮಗೆ ಇವತ್ತು ಬರಬೇಕಾಗಿರುವಂಥದ್ದು 10 ರೂಪಾಯಿ ಐತಿ, 100 ರೂಪಾಯಿ ನೀ ತೊಗೊಂಡು ಬಂದಿದ್ರೆ 90 ರೂಪಾಯಿ ಮೋಸದಿಂದ ನೀ ತೊಗೊಂಡು ಬಂದು ನಿನ್ನ ಕೊಳ್ಳ ಕಟ್ಕೊಳ್ಳೋದಿಲ್ಲ ಹೋಗು ಅಂದವು. ಕೊಳ್ಳಾಗ ಕಟ್ಕೊಳ್ಳೋದಿಲ್ಲ ಹೋಗು ಅಂದವು. ನೀವು ಅನ್ಯಾಯದಿಂದ ಹಣವನ್ನು ತಗೊಂಡು ಬಂದಂದ್ರೆ, ಅದು ಮೋಸದಿಂದ ಹಣವನ್ನು ತಗೊಂಡು ಬಂದಂದ್ರೆ ಯಾವ ಕಾಲಕ್ಕೂ ದಕ್ಕುವುದಿಲ್ಲ. ನಾವು ಏನು ಸ್ವತಃ ದುಡಿತೀವಿ, ನಾವು ಏನು ಕಷ್ಟಪಟ್ಟು ದುಡಿತೀವಿ, ನಾವು ಯಾವಾಗ ಭೂಮಿ ಮೇಲೆ ಬೆವರ ಕೊಟ್ಟು ದುಡಿತೀವಲ್ಲ ಅವಾಗ ಅಷ್ಟೇ ನಮಗೆ ಸಿಗ್ತದೆ. ಮತ್ತೊಬ್ಬರ ಮನೆ ಮೋಸ ಮಾಡಿ ಮತ್ತೊಬ್ಬರ ಮುರಿದು ನಾವು ತೊಗೊಂಡು ಬಂದು ಯಾವ ಕಾಲಕ್ಕೂ ಅದು ದಕ್ಕುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಂತ. ಅವಾಗ ಮತ್ತೆ ಲಿಂಗಯ್ಯ ಹೋಗಿ ಹೊಳ್ಳಿ 90 ರೂಪಾಯಿ ಕೊಟ್ಟು 10 ರೂಪಾಯಿ ಇಟ್ಕೊಂಡು, ಯಪ್ಪ ನಂದು ತಪ್ಪಾತು, ನಾ ಇಂಥ ತಪ್ಪು ಕೆಲಸ ಮಾಡಂಗಿಲ್ಲ, ನಿನ್ನ ಕೊಳ್ಳಾಗ ನಾ ಕಟ್ಕೋರು ನನ್ನ ತಂದಾಗ ಅವಾಗ ನೂಲಿಯ ಚಂದಯ್ಯನವ್ರು ಲಿಂಗಯ್ಯನ ಕೊಳ್ಳಾಗ ಕಟ್ಕೊಂಡ್ರು ಅಂತ ಮಾತನ್ನು ಇತಿಹಾಸವನ್ನು ನಾವು ನೋಡ್ತೀವಿ. ಯಾಕೆ ಈ ಮಾತನ್ನು ನಾವು ಸಂದರ್ಭ ಹೇಳಕತ್ತೀವಿ ಅಂದರೆ, ಮಹಾತ್ಮರು ಎದಕ್ಕೆ ಮಹತ್ವ ಕೊಟ್ಟರು ಅಂದ್ರೆ ಲಿಂಗ ಪೂಜೆ ಕೆಟ್ಟ ಮಹತ್ವ ಕೊಟ್ಟಿದ್ರಲ್ಲ ಅಷ್ಟೇ ಮಹತ್ವವನ್ನು ಕಾಯಕಕ್ಕೂ ಕೂಡ ಕೊಟ್ಟರು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಕಾಯಕದಲ್ಲಿ ದೇವರನ್ನು ಕಂಡ್ರವ್ರು ಕೆಲಸವನ್ನು ಮಾಡೋದು. ಈಗಿನ ಯುವಕರಲ್ಲಿ ಏನಾಗತ್ತಂದ್ರೆ ಬರೀ ಸುಮ್ಮನೆ ಗೌರ್ಮೆಂಟ್ ಜಾಬ್ ಅನ್ಕೊಂತ ಕುಂತಾರ. ಹೊಲ್ದಾಗ ಮಾಡಕ್ಕೆ ಹೊಲ್ದಾಗ ಮಾಡಿದ್ರೆ ಮಾಡೋರಿಲ್ಲ, ಹೊಲ ರಗಡೆ ಐತಿ ಯಾರು ಮಾಡೋರಿಲ್ಲ. ಹೊಲ್ದಾಗ ಮಾಡುವಂಥ ಮನುಷ್ಯನ ಪರಿಸ್ಥಿತಿನೂ ಕೂಡ ಹೋಗ್ಬಿಟ್ಟದ. ಅದಕ್ಕಾಗಿ ಯಾವುದೇ ಕೆಲಸ ಇರಲಿ, ಅದು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಎಂಥ ಕೆಲಸ ಇದ್ರೂ ಕೂಡ ಶ್ರದ್ಧೆ ಇಟ್ಕೊಂಡು ಭಕ್ತಿ ಇಟ್ಕೊಂಡು ನಾವು ಮಾಡಿದೀವಿ ಅಂದರೆ ಪರಮಾತ್ಮ ಒಮ್ಮಿಲ್ದೊಮ್ಮೆ ಕೈ ಹಿಡಿತಾನೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂಥ ಕೆಲಸವನ್ನು ಯಾರು ಮಾಡಿದ್ರು ಅಂದರೆ ಕಲ್ಯಾಣದೊಳಗೆ ನೂಲಿಯ ಚಂದಯ್ಯನವರು ಅನ್ನುವಂಥ ಮಹಾತ್ಮರೊಬ್ಬ ಶರಣರು ಮಾಡಿದರು ಅಂತ ಹೇಳಿ ನಾವು ವಿಚಾರವನ್ನು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಕಾಯಕವನ್ನು ಹಲವಾರು ಶರಣರು ಮಾಡಿದರು. ಯಾವುದಕ್ಕೂ ಕೂಡ ಅಪೇಕ್ಷೆ ಪಡಲಿಲ್ಲ. ಇಂದಿನ ಬದುಕು ಕೆಟ್ಟೈತಿ, ಇಂದಿಂದ ಅಷ್ಟೇ ವಿಚಾರ ಮಾಡಬೇಕು, ನಾಳಿದು ವಿಚಾರ ಮಾಡೋದು ಬೇಡ ಅಂದ್ರವ್ರು. ನಾವೇನು ಮಾಡ್ತೀವಿ? ನಾಳಿದು ವಿಚಾರ ಮಾಡೋದು ಅಂತ ಮುಂದಿನ ವಿಚಾರ, ಅದ್ರ ಮುಂದಿನ ವಿಚಾರ 20 ವರ್ಷದ ವಿಚಾರ. ಈಗ ಸದ್ಯ 3 ಮಂದಿ ಹೆಣ್ಮಕ್ಳದಾರ, 3 ಮಂದಿ ಗಂಡು ಮಕ್ಳದಾರ ಅಂದ್ರೆ ಅವ್ರು ಒಟ್ಟರದ್ದು ವಿಚಾರ ಮಾಡ್ತೀವಿ ನಾವು. ಹೆಣ್ಣು ಮಕ್ಕಳಿಗೆ ಕೊಡ್ಬೇಕು, ಗಂಡು ಮಕ್ಕಳಿಗೆ ಗಳಿಸಿಡ್ಬೇಕು. 3 ಮಂದಿ 4 ಮಂದಿ ಗಂಡು ಮಕ್ಳದಾರ ಅಂದ್ರೆ ಒಟ್ಟರಿಗೆ 2 ಎಕರೆ ಹೊಲ ಬರ್ಬೇಕು. ಮತ್ತು 4 ಮಂದಿ ಹೆಣ್ಣು ಮಕ್ಳದಾರ ಅವ್ರಿಗೆ 4 ತೊಲಿ ಬಂಗಾರ ಕೊಡ್ಬೇಕಿಟ್ಟು ಮುಂದಿನ ವಿಚಾರ ಮಾಡ್ಕೊಂಡು ನಾವು ಬದುಕ್ತೀವಿ. ಹಂಗೆ ಮುಂದಿನ ವಿಚಾರನ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಭಗವಂತಂದ. ಇವತ್ತಿಂದ ಏನೈತಿಲ್ಲ, ಇವತ್ತಿಂದ ಅಷ್ಟೇ ವಿಚಾರವನ್ನು ಯಾರು ಮಾಡ್ತಾ ಇದ್ದಂದ್ರೆ ಕಲ್ಯಾಣದೊಳಗೆ ಶರಣರು ಮಾಡ್ತಾ ಇದ್ರು ಅಂತ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ಕಾಯಕದಲ್ಲಿ ದೇವರನ್ನು ಕಾಣುವಂಥ ಮನಸ್ಥಿತಿ ಯಾರ್ದಿತ್ತು? ಮಹಾತ್ಮರದಿತ್ತು. ನೂಲಿಯ ಚಂದಯ್ಯನವ್ರ ಘಟನೆಯಾಗಿತ್ತು. ಸುಮ್ಮನೆ ಇನ್ನೊಬ್ಬ ಶರಣರ ಬಗ್ಗೆ ತಮಗೆ ಹೇಳಬೇಕಾಗಿತ್ತಂದರೆ ಮೇದಾರ ಕೇತಯ್ಯ ಅನ್ನುವಂಥ ಒಬ್ಬ ಶರಣ. ಯಾರು? ಮೇದಾರ ಕೇತಯ್ಯ. ಮೇದಾರ ಕೇತಯ್ಯನ ಕೆಲಸ ಏನೈತಂದ್ರೆ ಅವನ ಊರು ಹೊರಗೆ ಕಾಡು ಅಂತೇಳಿ ಇರ್ತಿದ್ದು. ಕಾಡಿನೊಳಗೆ ಬಿದಿರು ಬೆಳಿತಾವೆ ನೋಡ್ರಿ, ಹಳ್ಳದೊಳಗೆ ಬಿದಿರಿನ ಬಂಬ್ ಬೆಳೆದಿರ್ತಾವೆ, ಎಷ್ಟೋ ಬಿದಿರು ಬೆಳೆದಿರ್ತಾವೆ. ಆ ಬಿದಿರಂತಕ್ಕೆ ಹೋಗ್ತಿದ್ದಾವ. ಆ ಬಿದಿರಂತಕ್ಕೆ ಹೋಗಿ ಏನು ಮಾಡ್ತಾ ಇದ್ದಂದ್ರೆ ಬಿದಿರನ್ನು ಕಡಿತಿದ್ದಾವೆ. ಎಂಥ ಬಿದಿರು ಕಡಿತಿದ್ದ, ಚಲೋ ಬಿದಿರಲ್ಲ ಅವು ಒಣಗಿರ್ಬೇಕು, ಅವು ಉಪಯೋಗ ಬರಬಾರ್ದು. ಚಲೋ ಬಿದಿರು ಕಡಿಯಾಕೆ ಹೋದ್ರೆ ಏನಂತಿದ, ನಮಗೆ ಹೆಂಗೆ ಜೀವ ಐತಿಲ್ಲ ನಿಮಗೂ ಹಂಗೆ ಜೀವ ಐತಪ್ಪ ಅಂತೇಳಿ ಬಿದಿರಿಗೆ ಹೇಳ್ತಿದ್ದಂಥವು. ಯಾರ? ಮೇದಾರ ಕೇತಯ್ಯ. ನಾವೇನು ಮಾಡ್ತೀವಿ? ಯಾರು ಹೊಲ್ದಾಗ್ರೆ ಚಲೋ ಮಾವಿನಕಾಯಿ ಇದ್ದು ಅಂದ್ರೆ, ಯಾರು ಹೊಲ್ದಾಗ್ರೆ ಚಲೋ ತೆಂಗಿನಕಾಯಿ ಕಾಯಿ ಇದ್ದು ಅವ್ನು ಹರ್ಕೊಂಡು ಬಂದುಬಿಡ್ತೀವಿ, ಯಾರಿಗೆ ಹೇಳಲ್ದ. ಹೌದಿಲ್ರಿ?
ಅವ್ರು ಮತ್ತೊಬ್ರ ಮನ್ಯಾನ ಕಂಪೌಂಡ್ದ ಹಾಸಿ ನಿಮ್ಮ ಕಡೆ ಟೊಂಗಿ ಬೆಳೆದಿರ್ತೈತಿ ನೋಡೋದು. ಈಗ ಅವ್ರ ಮನ್ಯಾಗ ಗಿಡ ಎದ್ದಿರ್ತೈತಿ ಬಾಡಿ, ಆದ್ರೆ ಟೊಂಗಿ ಕಡೆ ಬಂದಿರ್ತೈತಿ. ಅವ್ನು ಹೂವು ಹರ್ಕೊಂಡು ಹೋಗಿ ದೇವ್ರಿಗೆ ಏರಿಸಿಬಿಡ್ತೀವಿ ನಾವು, ನಮ್ಮ ಹೂದಾವ್ ಅಂತೇಳಿ. ಆದ್ರೆ ಶರಣರು ಯಾರು ಕೂಡ ಈ ರೀತಿ ಹೆಂಗೆ ಮಾಡಲಿಲ್ಲ. ಅವ್ರು ಏನು ಮಾಡ್ತಾ ಇದ್ರು, ಬಿದಿರಿನ ಕಾಯಕ ಏನು ಮಾಡ್ತಾ ಇದ್ಲ, ಮೇಧಾರ ಕೇತ ಎನ್ನುವಂಥ ಶರಣ ಆ ಬಿದಿರು ಬಹಳ ಒಣಗಿರಬೇಕು. ಒಣಗಿರುವಂಥ ಬಿದಿರನ್ನು ತೊಗೊಂಡು ಬಂದು ಅವನು ಕಡದು ಬಿದಿರಿನ ಬುಟ್ಟಿ ತಯಾರು ಮಾಡ್ತಿದ್ದ, ಮರ ತಯಾರು ಮಾಡ್ತಿದ್ದ, ಆ ಹೂವಿನ ಬುಟ್ಟಿಯನ್ನು ತಯಾರು ಮಾಡ್ತಿದ್ದ. ಈ ರೀತಿ ಬಿದಿರಿನ ಬುಟ್ಟಿಯನ್ನು ತಯಾರು ಮಾಡ್ಕೊಂತ ಮಾರಾಟ ಮಾಡಿ ಬಂದಿರುವಂಥ ಸಂಪತ್ತಿನಿಂದ ಜಂಗಮರಿಗೆ ಪ್ರಸಾದವನ್ನು ಮಾಡಿಸುವಂಥ ಕೆಲಸ ಯಾರ್ದಿತ್ತಂದ್ರೆ ಮೇಧಾರ ಕೇತೈಂದಿತ್ತು ಅನ್ನುವಂಥ ಮಾತು ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ದಿವಸ ಮೇಧಾರ ಕೇತೈನ ಜೀವನದಲ್ಲಿ ಏನಾಗ್ತದಂದರೆ, ಮುಂಜಾನೆ 6 ಗಂಟೆಗೆ ಎದ್ದ ಮೇಧಾರ ಕೇತೈ ಕಾಡಿನೊಳಗೆ ಹೋಗಿ ಕುಡಿಗೆಯಲ್ಲಿ ತೊಗೊಂಡು ಏನು ಮಾಡ್ತಾನಂದ್ರೆ ಆ ಬಿದಿರನ್ನು ಕಡಿತಾನೆ. ಆ ಬಿದಿರನ್ನು ಕಡಿಯುವಂಥ ಸಂದರ್ಭ ಬಿದಿರಿನ ಒಳಗಿಂದ ಬಂಗಾರದ ನಾಣ್ಯಗಳು ಬಂದು ಹೊರಗೆ. ಬಿದಿರಿನ ಒಳಗಿಂದ ಬಂಗಾರದ ನಾಣ್ಯಗಳು ಬಂದಾಗ ಆ ಬಿದಿರು ಬಿಟ್ಟವು, ಆ ಬಿದಿರು ಮುಟ್ಲಿಲ್ಲ. ಬಿದಿರು ಹತ್ತೈತಿ ಅಂದ, ಬಂಗಾರದ ಹುಳ ಹತ್ಯಾವ ಅಂತ ಮುಟ್ಲಿಲ್ಲ. ನಾವೇನು ಮಾಡ್ತೀವಿ, ಆ ಬಿದಿರು ಅಲ್ಲೇ ಒಗ್ದು ಅವ್ರು ರೊಕ್ಕ ತುಂಬ್ಕೊಂಡು ಹೋಗಿ ಎಲ್ರಿ ಬ್ಯಾಂಕ್ನಾಗ ಇಟ್ಟು ಗೊತ್ತಿಲ್ಲದ 4 ದಿನ ಪ್ರವಾಸ ಮಾಡಿ ಬರ್ತೀವಿ, ಹೌದಿಲ್ರಿ. ಆದರೆ ಮೇಧಾರ ಕೇತ ಏನು ಮಾಡಿದ, ಈ ಬಿದಿರಿನ ಕಟ್ಟಿಗೆಗೆ ಬಂಗಾರದ ಹುಳ ಹತ್ತೈತಿ, ಕಟ್ಟಿಗೆ ಮುಟ್ಟುದ ಬೇಡ ಅಂತೇಳಿ ಅದನ್ನ ಅಲ್ಲೇ ಬಿಟ್ಟವು. ಮತ್ತೊಂದು ಕಡಿಯಾಕೆ ಹೋದ, ಅಲ್ಲಿಯೂ ಕೂಡ ಬಂಗಾರದ ಹುಳನ ಹತ್ತಿತ್ತು. ಮತ್ತೊಂದು ಕಡದ, ಅಲ್ಲಿಯೂ ಕೂಡ ಹಂಗೆ ಹತ್ತಿತ್ತು. ಇನ್ನು ಹೆಂಗೆ ಮಾಡೋದಪ್ಪ, ಇವತ್ತಿನ ಕಾಯಕ ಏನು ಮಾಡ್ಬೇಕು ನಾ ಅಂತ ತಿಳ್ಕೊಂಡು ಮತ್ತೊಂದು ಗಿಡ ಕಡದ. ಗಿಡವನ್ನು ಮ್ಯಾಗೇರಿ ಗಿಡ ಕಡಿಯುವಂಥ ಸಂದರ್ಭದೊಳಗೆ ಏನಾಗ್ತಂದ್ರೆ ಆ ಬಿದಿರಿನ ಕಟ್ಟಿಗೆ ಹೊಟ್ಟಿಗೆ ಚುಚ್ಚಿ ಬಿಡ್ತೇವೆ ಅವನಿಗೆ. ಮೇಧಾರ ಕೇತೈನ ಹೊಟ್ಟಿಗೆ ಚುಚ್ಚಿತು. ಆದರೂ ಕೂಡ ಅವ್ನು ಏನು ಮಾಡ್ತಾ ಇದ್ದ, ಇಂದು ನನಗೆ ಎಷ್ಟೇ ತ್ರಾಸ ಆದರೂ ಕೂಡ ನಾ ಇಂದು ಕಾಯಕವನ್ನು ಮಾಡಬೇಕು, ಜಂಗಮನಿಗೆ ಪ್ರಸಾದವನ್ನು ಮಾಡಿಸ್ಬೇಕು, ನನ್ನ ಜೀವ ಹೋಗೋ ತನಕ ನಾ ದುಡಿಯೋದು ಶಕ್ತಿ ಬಿಡಬಾರ್ದು ಅನ್ನುವಂಥ ಮಾತನ್ನು ತಿಳ್ಕೊಂಡು ಆ ಬಿದಿರನ್ನು ಕಡ್ಕೊಂಡ್ಬಂದ ಹೆಂಡತಿ ಕೈಯಾಗ ಕೊಡ್ತಾನಂತ. ಹಂಗೆ ರಕ್ತ ಹೊಂಟಿತ್ತು ಹೋಗುವಂಥ ಸಂದರ್ಭ ಏನಂತ ಅಂದರೆ, ಆ ಸೂರ್ಯನಿಗೆ ಹಾನಿ ಹಾಕ್ತಾನಂತ. ನಾವು ಸೂರ್ಯನಿಗೆ ಏನು ಹಾನಿ ಆಗ್ತಾನಂದ್ರೆ, ನೋಡು ಸೂರ್ಯದೇವ, ಇವತ್ತು ನನ್ನ ಕಾಯಕ ಮುಗಿದಿಲ್ಲ, ಇವತ್ತು ನನ್ನ ಕಾಯಕ ಮುಗಿದಿಲ್ಲ. ಬಿದಿರಿನ ಕಟ್ಟಿಗೆ ತಗೊಂಡು ಅದರ ಬುಟ್ಟಿ ತಯಾರು ಮಾಡಿ ಮಾರ್ಕೆಟ್ಗೆ ಹೋಗಿ ನಾ ಮಾರಾಟ ಮಾಡಿ ಬಂದಿರುವಂಥ ದುಡ್ಡನ್ನು ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು. ನೀ ಸೂರ್ಯ ಮುಳುಗುತ್ತನ ನಾ ಕೆಲಸ ಮಾಡಬೇಕು. ಅಕಸ್ಮಾತ್ ನಾ ಬಿದಿರಿನ ಬುಟ್ಟಿ ಮಾರಿ ಬರುತ್ತನ ನೀ ಎಲ್ಲರ ಮುಳುಗಿದೆ ಅಂದ್ರೆ ಕಲ್ಯಾಣ ಶರಣರ ಆಣೆ ಆಗಿತ್ತು ಅಂತೇಳಿ ಆಣಿ ಹಾಕಿದ್ ನೋಡ್ರಿ. ಅವ್ ಯಾರಿಗೆ? ಸೂರ್ಯನಿಗೆ ಆಣಿ ಹಾಕಿದವ್. ಸೂರ್ಯನಿಗೆ ಆಣಿ ಹಾಕಿದ ಕೂಡಲೇ ಸೂರ್ಯ ಹೆಂಗಿದ್ದ ಹಂಗೆ ಇದ್ದವ್, ಮುಳುಗಲಿಲ್ಲ ಅವ್. ಸೂರ್ಯ ಹಂಗೆ ಇದ್ದ. ಇರುವಂಥ ಸಂದರ್ಭದೊಳಗೆ ಅದೇ ಕಲ್ಯಾಣದೊಳಗೆ ಇರುವಂಥ ಮೇಧಾರ ಕೇತ ಹೆಂಡತಿ ಹೇಳ್ತಾನಂತ, 2 ಬಿದಿರಿನ ಬುಟ್ಟಿ ತಯಾರು ಮಾಡು. ಈ ಬಿದಿರಿನ ಬುಟ್ಟಿಯನ್ನು ತಯಾರು ಮಾಡಿ ಮರವನ್ನು ತಯಾರು ಮಾಡಿ ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ಮಾರ್ಕೊಂಡು ಬಾ. ಅದು ಬಂದಿರುವಂಥ ದುಡ್ಡಿನಿಂದ ನೀ ಪ್ರಸಾದ ಮಾಡಿಸು ಅಂತ ಹೇಳಿದಾಗ ಅವಾಗ ಆ ಮಾರ್ಕೆಟ್ ಮಾಡ್ಕೊಂಡ್ಬಂದು ಬಂದಿರುವಂಥ ದುಡ್ಡದಿಂದ ಜಂಗಮರಿಗೆ ಒಂದು ಸ್ವಲ್ಪ ಅಕ್ಕಿ ತಗೊಂಡು ಬಂದು ಪ್ರಸಾದ ಮಾಡಿಸ್ತಾರೆ. ಅವಾಗ ಸೂರ್ಯ ಮುಳುಗಿಬಿಟ್ಟ ಅನ್ನುವಂಥ ಇತಿಹಾಸವನ್ನು ನಾವು ಕೇಳ್ತೀವಿ. ಯಾಕೆ ಈ ಸಂದರ್ಭವನ್ನು ತಮಗೆ ತಿಳಿಸ್ತೀವಿ ಅಂದರೆ, ಕಲ್ಯಾಣದಾಗ ಇರುವಂಥ ಶರಣರು ಕೂಡ ತಮ್ಮ ಕಾಯಕವನ್ನು ಮಾಡುವಂಥ ಸಂದರ್ಭದೊಳಗೆ ಸೂರ್ಯನು ಕೂಡ ನಿಂದಿರ್ತಿದ್ದ ಅಂದ್ರೆ ಅದು ಕಲ್ಯಾಣ ಶರಣರ ಶಕ್ತಿ ಆ ರೀತಿ ಇತ್ತು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ನಾವು ಕಾಯಕದೊಳಗೆ ನಮ್ಮ ಜೀವನವನ್ನು ನಡೆಸಬೇಕಾಗ್ತದೆ. ಮನುಷ್ಯನಾಗಿರುವಂಥ ಸುಮ್ಮನೆ ಕೂಡಬಾರ್ದು ಅಂತ ಏನು ಹೇಳಿದ್ಲ, ಒಬ್ಬ ಸುಮ್ಮನೆ ಕುಂತಿದ್ದಂತ. ಎಲ್ಲಿ ಹಿಂಗೆ ಊರಾಗ ಹನುಮಪ್ಪನ ಗುಡಿ ಇರ್ತಾವೆ ನೋಡ್ರಿ. ಊರಾಗ ಹನುಮಪ್ಪನ ಗುಡಿ ಒಳಗೆ ಒಬ್ಬ ಮನುಷ್ಯ ಕುಂತಿದ್ದ. ಎಟ್ಟಂದ್ರೆ ನಮ್ಮ ತಬಲಾಜಿ ಅಷ್ಟು ವಯಸ್ಸಿದ್ದ. ಅವಂಗ ಭಾಳ ಒಳ್ಳೆಯ ರೀತಿಯಿಂದ ಮನುಷ್ಯಗಿದ್ದ. ಆದರೂ ಕೂಡ ಹನುಮಪ್ಪನ ಗುಡಿಯಾಗ ಕೂತಿರೋಂಥ ಒಂದು ವಿಚಾರದೊಳಗೆ ಅದೇ ಊರೊಳಗೆ ಇರುವಂಥ ಒಬ್ಬ ಹಿರಿ ಮನುಷ್ಯ ಹೊಕ್ಕನತ್ತಾನಂತಕ್ಕೆ. ಇವು ಆರಾಮ್ ಕೂತಿದ್ದ, ಮೊಬೈಲ್ ನೋಡ್ಕೊಂತ ಆರಾಮ್, ಯಾವುದೂ ಚಿಂತಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಸುಮ್ಮನೆ ಕುಂತಿದ್ದ. 20-22 ವಯಸ್ಸಾಗಿದ್ದು, ದುಡಿಯೋ ವಯಸ್ಸಿನ ಮನುಷ್ಯಾಗಿ 70 ವರ್ಷದ ಹಿರಿ ಮನುಷ್ಯ ಹೋಗಿ ಹೇಳ್ತಾರಂತ, ಅಲ್ಲೊಪ್ಪ ಹನುಮಪ್ಪನ ಗುಡಿಯಾಗ ಕುಂತ ಯಾಕೆ ಟೈಮ್ ಕಳಿಯಾಕತ್ತಿ, ಏನಾರ ಕೆಲಸ ಮಾಡ್ಲಾ, ದುಡಿಯುವಂಥ ವಯಸ್ಸೈತಿ, ದುಡಿಲ್ಲ ಅಂತ ಹೇಳಿದಾಗ ಅವಾಗ ಅಂತಾನಂತಾವ, ಏನು ಹನುಮಪ್ಪನ ಗುಡಿಯಾಗ ಕುಂತಿದ್ದಿಲ್ಲ, ದುಡಿದು ಏನು ಮಾಡಿದ್ರಿ ಅಂದವ್. ಇವೊಂದೊಂದು ಹುಡುಗರು ಅಡ್ಡ ಮಾತಾಡ್ತಾವೆ ನೋಡ್ರಿ. ಅವು ಇಲ್ಲಿ ಅಲ್ರಿ ಆ ಕಡೆ ಅಡ್ಡ ಮಾತಾಡೋ. ಈಗಿನ ಯುವಕರಲ್ಲಿ ಏನೈತೆ ಅಂದರೆ ಒಂದು ಮನಸ್ಥಿತಿ ಸರಿಯಾಗಿಲ್ಲ. ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದಂಥದ್ದಿಲ್ಲ. ಅಲ್ಲಿರುವಂಥ ಹನುಮಪ್ಪನ ಗುಡಿಯಾಗ ಕುಂತಿರುವಂಥ ಆ ಹುಡುಗಿ ಹೇಳ್ತಾನಂತ, ಮನುಷ್ಯ ದುಡಿದು ಏನು ಮಾಡಬೇಕು ಅಂದವ್. ದುಡಿದು ಏನು ಮಾಡ್ಬೇಕಾದ್ರೆ ರೊಕ್ಕ ಗಳಿಸ್ಬೇಕಪ್ಪ. ರೊಕ್ಕ ಗಳಿಸಿದ ಕೂಡಲೇ ರೊಕ್ಕ ಗಳಿಸ್ತಾನೆ ಏನಾಕತಿ, ನೀ ಮದುವೆ ಆಗಬೇಕು ಅಂದವ್. ಆತ್ಪ ದುಡಿದ್ನಿ, ರೊಕ್ಕ ಗಳಿಸಿದ್ನಿ, ಮದುವೆ ಆದ್ನಿ. ಮದುವೆ ಆದ್ರೆ ಏನು ಮಾಡಬೇಕು ಅಂದೆವು. ಮದುವೆಯಾಗಿ ಏನು ಮಾಡಬೇಕು ಅಂದ, ನೋಡಪ್ಪ ಮದುವೆ ಆಗಬೇಕು, ಮದುವೆ ಆಗನ ಮಕ್ಳು ಅಕ್ಕವ, ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕಲಿಸ್ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕಂತಂದಾಗ ಆಯ್ತಪ್ಪ ಮದುವೆ ಆದ್ನಿ, ದುಡಿದ್ನಿ, ಮಕ್ಕಳಾಗಣ ಏನು ಮಾಡಬೇಕು ಅಂದೆವು. ಮಕ್ಕಳಾಗಣ ಏನು ಮಾಡಬೇಕು ಅಂದಾಗ ಮುಂದೆ ಮಕ್ಕಳು ಮದುವೆ ವಯಸ್ಸು ಬರ್ತಾರೆ. ಮಕ್ಕಳಿಗೆ ಮದುವೆ ವಯಸ್ಸು ಬಂದಾಗ ಚಲೋ ಕನ್ಯಾ ತೆಗೆದು ಮಕ್ಕಳಿಗೆ ಮದುವೆ ಮಾಡಬೇಕು ಅಂದವು. ಆಯಿತು, ಮತ್ತು ಮಕ್ಕಳಿಗೆ ಮದುವೆ ಮಾಡಿದ್ನಿ, ಮದುವೆ ಮಾಡೋಣ ಏನು ಮಾಡಬೇಕು ಅಂದೆವು.
ಹಿಂಗೆ ತಿಡ್ಡು ಕೇಳೋರಿಗೆ ಏನು ಹೇಳಿದ್ರು ಇವ್ರಿಗೆ? ಮಕ್ಕಳಿಗೆ ಮದುವೆ ಮಾಡೋ ಬಳಕ ಆಯ್ತಪ್ಪ, ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳನ್ನ ಆಟ ಆಡಿಸ್ಕೋತ ಕೊಡೋದು ಅಂತಂದಾಗ ಆಯ್ತಪ್ಪ, ಮೊಮ್ಮಕ್ಕಳನ್ನ ಆಟ ಆಡಿಸ್ದ ಮುಂದೆ ಏನು ಮಾಡಬೇಕು? ಅವಾಗ ವಯಸ್ಸಾಗಿರ್ತೈತಿ, ವಯಸ್ಸಾಗ ಇಂಥ ಹನುಮಪ್ಪನ ಗುಡಿ ಕಟ್ಟಾಗ ಬಂದು ಕುಂತ ಜೀವನ ಕಳಿದು ಅಂತೇಳಿ ಅಂದಾಗ ಅಂದ ಕೂಡಲೇ ಅವ್ ಹೇಳ್ತಾನೆ ತಿರಿ ಮನುಷ್ಯಾಗ, ಅಲ್ಲಪ್ಪ ಅಟ್ಯಾಕ್ ತ್ರಾಸ ತಗೊಳ್ಳೋದು, ನಾ ಮದುವೆ ಆಗಬೇಕು, ನಾ ದುಡಿಬೇಕು, ನನಗೆ ಮಕ್ಕಳಾಗಬೇಕು, ನಾ ಮಕ್ಕಳಿಗೆ ಮದುವೆ ಮಾಡಬೇಕು, ಅಟ್ಟೆಲ್ಲ ದುಡಿದು ಬಂದು ಮತ್ತೆ ಹನುಮಪ್ಪನ ಗುಡಿ ಕಟ್ಟಾಗ ಕೊಂಡಿರ್ತೈತಿ, ಈ ಕುತ್ತನ ನಿನಗೆ ಸಮಾಧಾನ ಅನಿಸಲ್ತನು ಅಂದವ್. ಈಗ ಕುತ್ತನ್ಲ ನಿನಗೆ ಸಮಾಧಾನ ಅನಿಸಲ್ತು ಅನ್ನೋದು ಅಂದರೆ ಹೇಳುವಂಥ ಮಾತಿನ ಅರ್ಥ ಏನಂದ್ರೆ, ಅವಾಗ ಕುಂಡ್ರದು ಬೇರೆ, ಹನುಮಪ್ಪನ ಗುಡಿಯಾಗ 20 ವಯಸ್ಸಿದ್ದಾಗ ಹನುಮಪ್ಪನ ಕಟ್ಟಿ ಕುಂಡ್ರದು ಬೇರೆ, 80 ವಯಸ್ಸಾದ ಬಳಿಕ ಹನುಮಪ್ಪನ ಕಟ್ಟಿ ಕುಂಡ್ರದು ಬೇರೆ. ಹನುಮಪ್ಪನ ಕಟ್ಟಿ ಕುಂಡ್ರಬೇಕಾಗಿತ್ತಾರೆ ಯಾವಾಗ ಕಿಮ್ಮತ್ತು ಬರ್ತದಂದ್ರೆ, ನೀನು ದುಡಿಯುವ ಶಕ್ತಿ ಮುರಿದಾಗ ಕಟ್ಟಿ ಮ್ಯಾಗ ಕೂತ ನಿನಗೆ ಕಿಮ್ಮತ್ತು ಬರ್ತದೆ. ದುಡಿಯುವಂಥ ಸಂದರ್ಭದಲ್ಲಿ ನೀನು ಎಲ್ಲಿ ಕೂತ್ರು ಕೂಡ ಕಿಮ್ಮತ್ತು ಬರೋದಿಲ್ಲ, ದುಡಿದಾಗ ಮಾತ್ರ ನಿನಗೆ ಕಿಮ್ಮತ್ತು ಐತಿ ಜಗತ್ತಿನೊಳಗೆ, ಅಲ್ಲಿ ತನಕ ಕಿಮ್ಮತ್ತಿಲ್ಲ ಅನ್ನುವಂಥ ಮಾತನ್ನು ನಾವು ವಿಚಾರ ಮಾಡುವಂಥದ್ದು. ಆ ರೀತಿಯಾಗಿ ಕಲ್ಯಾಣದೊಳಗೆ ಪ್ರತಿಯೊಬ್ಬ ಶರಣರು ಕೂಡ ಕಾಯಕವನ್ನು ಮಾಡಿ, ಕಾಯಕದಿಂದ ಅನೇಕ ರೀತಿಯ ದೇವರನ್ನು ಅವರು ಹೊಲಿಸ್ಕೋತಾರಂದ್ರೆ, ಆ ದೇವ್ರನ್ನ ಹೊಲಿಸ್ಕೊಳ್ಬೇಕಾಗಿತ್ತಾರೆ, ಸುಮ್ಮನೆ ಹೊಲಿಸ್ಕೊಳ್ದಿಲ್ಲ. ಪ್ರತಿನಿತ್ಯನೂ ಕೂಡ ಲಿಂಗ ಪೂಜೆ ಮಾಡ್ಕೋತಿದ್ರು. ಒಂದು ದಿನ ಲಿಂಗ ಪೂಜೆ ತಪ್ಪಲಿಲ್ಲ. ಎಷ್ಟೇ ಕೆಲಸಿದ್ರು ಕೂಡ, ಎಷ್ಟೇ ಸಂಪತ್ತಿದ್ರು ಕೂಡ, ಮನೆ ಒಳಗೆ ಸಂಪತ್ತಿತ್ತು ಶರಣರಂತಕ್ಕೆ, ಆ ಸಂಪತ್ತಿದ್ರು ಕೂಡ ಅವ್ರು ವಿಚಾರ ಮಾಡಿಲ್ಲ, ಲಿಂಗ ಪೂಜೆ ಒಳಗೆ ತಮ್ಮ ಜೀವನವನ್ನು ಕಳೆದು. ನೋಡಿ, ನೀವು ಬಸವಣ್ಣವ್ರು ನೋಡ್ಬೋದು, ಅಕ್ಕಮಹಾದೇವಿಯನ್ನು ನೋಡ್ಬೋದು, ನೂಲಿಯೇ ಚಂದಯ್ಯನವ್ರು ನೋಡ್ಬೋದು, ಮೇಧಾರ ಕೇತಯ್ಯನವ್ರು ನೋಡ್ಬೋದು, ಚನ್ನ ಬಸವಣ್ಣ ನೋಡ್ಬೋದು. ಎಲ್ಲ ಶರಣರು ಕೂಡ ಎದರಾಗ ಜ್ಞಾನವನ್ನು ಪಡೆದ್ರು, ಲಿಂಗ ಪೂಜೆ ಒಳಗೆ ಅವರು ಜ್ಞಾನವನ್ನು ಪಡೆದ್ರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಸುಮ್ಮನೆ ಒಬ್ಬ ಹಿಂಗೆ ಗುರುಗಳು ಹೇಳ್ಕೊಂತ ಹೊಂಟಿದ್ರತ್ ಲಿಂಗ ಪೂಜೆ ಬದ್ದಲ್ ಹಿಂಗೆ ಹೇಳ್ಕೊಂತ ಹೊಂಟಿದ್ರಂತ ಹೇಳುವಂಥ ಸಂದರ್ಭ ಒಬ್ಬ ಶಿಷ್ಯ ಎದ್ದು ಬಂದಂತ ನೋಡ್ರಿ ಗುರುಗಳ. ಮತ್ತು ಲಿಂಗ ಪೂಜೆ ಬದ್ದಲ್ ಭಾಳ ಐತಿ, ಚಲೋ ಐತೆ ಅಂತೀರಿ, ಮತ್ತು ಲಿಂಗ ಪೂಜೆದಿಂದ ದೇವ್ರು ಒಲಿತಾನಂತೆ ನೀವು ಅಂತಿರಲ್ಲ, ಮತ್ತು ನನಗೂ ಲಿಂಗ ದೀಕ್ಷಾ ಕೊಡ್ರಿ ಅಂದವ್. ಲಿಂಗ ದೀಕ್ಷಾ ಕೊಡ್ರಿ ಅಂತ ಹೇಳಿದ ಕೂಡಲೇ, ಲಿಂಗ ದೀಕ್ಷಾ ಅಂದ್ರೆ ಸುಮ್ಮನೆ ಕೊಡಕ್ಕೆ ಬರೋದಿಲ್ಲ. ಅದನ್ನು ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಅದನ್ನು ಬಜಾರ್ಗೆ ಹೋಗಿ ಸಂತಿ ತೊಗೊಂಡು ಬಂದಂಗಲ್ಲ ಲಿಂಗ ಪೂಜೆ ಅಂದ್ರೆ. ಲಿಂಗ ಪೂಜೆ ಅಂದ್ರೆ ನಿಯಮ ಐತಿ, ತತ್ವ ಐತಿ. ಆ ತತ್ವವನ್ನು ಪಾಲಿಸಿದ್ರೆ ಮಾತ್ರ ಲಿಂಗ ಪೂಜೆ ಮಾಡ್ಕೋಬೇಕು. ತತ್ವವನ್ನು ಪಾಲಿಸ್ಲಿಕ್ಕೆ ಒಳ್ಳಾಗ ಕಟ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಆಯ್ತು ರೀ, ಏನೈತಿ ಹೇಳ್ರಿ ಅಂದವ್. ಏನೈತಿ ಹೇಳ್ರಿ ಅಂತಂದಾಗ, ನೋಡ್ತಮ್ಮ ನೀ ಲಿಂಗ ಕಟ್ಕೋಬೇಕಂತ ನೀ ಅನ್ನಕತ್ತಿಲ್ಲ. ನೀ ಅಕಸ್ಮಾತ್ ಲಿಂಗ ಕಟ್ಕೊಂಡಂದ್ರೆ ನೀ ಲಿಂಗ ಸ್ನಾನ ಮಾಡಬೇಕು, ಜಳಕ ಮಾಡಿ ಪೂಜೆ ಮಾಡ್ಕೊಳ್ಬೇಕು. ಪೂಜೆ ಮಾಡ್ಕೊಂಡು ಬಳಕ ಏನು ಮಾಡಬೇಕು? ಒಳ್ಳೆಯ ರೀತಿಯಿಂದ ಮಾತಾಡ್ಬೇಕು, ಸುಳ್ಳು ಮಾತಾಡಕ್ಕೆ ಹೋಗ್ಬಾರ್ದು. ಲಿಂಗ ಕಟ್ಕೊಂಡು ಬಳಕ ಸುಳ್ಳು ಮಾತಾಡಬಾರ್ದು ತಂದಾಗ ಅವಂದಂತ, ನಾನು ದಿನಕ್ಕೆ 1000 ಸುಳ್ಳು ಹೇಳ್ತೀನಿ ರೀ, ಹೆಂಗೆ ಮಾಡಿದ್ರಿ ಅಂದವ್. ಅದ್ರಾಗ ಈಗ ಫೋನ್ ಬಂದಾವ ನೋಡ್ರಿ, ಇವು ಫೋನ್ ಇಟ್ಟು ಸುಳ್ಳು ಹೇಳ್ತಾವು. ಏನು ಹೇಳ್ತಾವಂದ್ರೆ, ಇನ್ನೂ ಆ ಕಾಡಿ ಇರ್ತಾರೆ, ಇಲ್ಲೇ ಬನ್ನಿ ಅಂತಾರೆ. ಹೇಳಿರಿ ನೀವು ಯಾರ ಹೇಳಿರಿ? ಹೇಳಿಲ್ಲ ಅಂದ್ರೆ ಹೇಳಿಸ್ತೈತೆ ಅದು ಫೋನ್. ಏನು ಮಾಡ್ತದೆ? ಮುಂಜಾನೆ ಎದ್ದು ಬಳಕ ಸುಳ್ಳು ಹೇಳಕ್ಕೆ ಹಚ್ತಂದ್ರೆ ರಾತ್ರಿ ಮಕ್ಕಳು ತನಕ ಸುಳ್ಳು ಹೇಳಿಸ್ತೈತೆ ಅದು. ಅಟ್ಟ ಫೋನ್ ಅನ್ನುವಂಥದ್ದು ಮನುಷ್ಯನಿಗೆ ಸುಳ್ಳು ಹೇಳ್ಸಕ್ಕೆ ಹಚ್ಚಿದ್ದಿಲ್ಲ. ಆದ್ರೆ ಅವ್ನು ಹೇಳ್ತಾರತ್ತ ಗುರುಗಳ, ನೋಡು ನೀ ಲಿಂಗ ಪೂಜೆಯನ್ನು ಮಾಡ್ಕೊತಿಲ್ಲ, ಮಾಡ್ಕೊಳ್ಳುವಂಥ ಸಂದರ್ಭದೊಳಗೆ ಕೊಳ್ಳಾಣ ಲಿಂಗ ಜಾರಿ ಕೆಳಗೆ ಬಿತ್ತಂದ್ರೆ, ಅಂಗದಿಂದ ಲಿಂಗ ಜಾರಿ ಕೆಳಗೆ ಹೋಯ್ತಂದ್ರೆ ನಿನ್ನ ಜೀವ ಅಲ್ಲೇ ಬಿಡ್ಬೇಕು ನೀನು ಅಂದ್ರೆ ಅವ್ರು. ನಿನ್ನ ಜೀವ ಅಲ್ಲೇ ಬಿಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ, ಹಿಂಗೆ ಯಾರಿಗಾರ ಹೇಳಿದ್ರೆ ನೀವು ಕಟ್ಕೋತೀರಿ? ಯಾರೊಬ್ರು ಕೂಡ ಕಟ್ಕೊಳಂಗಿಲ್ಲ. ಅಂಗದಿಂದ ಜಾರಿ ಲಿಂಗ ಕೆಳಗೆ ಬಿತ್ತಾರ ನಿಮ್ಮ ಜೀವ ಬಿಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಗುರುಗಳು ಮಾತು ಕೇಳಿದಂತ, ಆಯ್ತು ರೀ ಗುರುಗಳ, ನಿಮ್ಮ ಮಾತನ್ನ ಪಾಲಿಸ್ತನು, ನನಗೆ ಕೊಳ್ಳಾಣ ಲಿಂಗ ಜಾರಿ ಯಾವಾಗ ಕೆಳಗೆ ಬೀಳ್ತೈತಿಲ್ಲ ಅವಾಗ ನಾ ಜೀವ ಬಿಡ್ತೀನಿ ನೋಡ್ರಿ, ನೋಡೇ ಬಿಡೋನು ಅಂದವ್. ಕಟ್ಕೊಂಡು ಬಳಕ ಮುಂದೆ ಹೊಳಿ ಒಳಗೆ ಉಸುಕ್ ತುಂಬಕ್ಕೆ ಹೋಗಿದ್ದವ್. ಹೊಳಿ ಒಳಗೆ ಉಸುಕ್ ತುಂಬಕ್ಕೆ ಹೋದಾಗ ಕೊಳ್ಳಾಣ ಲಿಂಗ ಜಾರಿ ಕೆಳಗೆ ಬಿತ್ತು ನೋಡ್ರಿ. ಕೊಳ್ಳಾಣ ಲಿಂಗ ಜಾರಿ ಬಿತ್ತು. ಇನ್ನು ಗುರುಗಳು ಹೇಳಿದ್ರಲ್ಲ, ಲಿಂಗ ಬಿತ್ತಂದ್ರೆ ಜೀವ ಬಿಡ್ಬೇಕಂತ ಹೇಳಿದ್ರು. ಇನ್ನು ಹೆಂಗೆ ಮಾಡಲಿಪ್ಪ, ಹೆಂಗೆ ಮಾಡಲಿ ಅನ್ಕೋಂತ ವಿಚಾರ ಮಾಡಿ ಗುರುಗಳಂತಕ್ಕೆ ಹೋಗ್ತಾನಂತ ಗುರುಗಳ. ಮತ್ತು ಘಾತ್ ಆಗಿತ್ತು ರೀ, ಎಲ್ಲ ಘಾತ್ ಆಗಿಬಿಟ್ಟೈತಿ. ಇನ್ನು ಹೆಂಗೆ ಮಾಡಿದ್ರಿ ಅಂತೇಳಿ ಅಂದಾಗ, ಏನಾಗೈತಪ್ಪ? ಏನಿಲ್ರಿ, ನಾನು ಕೊಳ್ಳಾಣ ಲಿಂಗ ಜಾರಿ ನೀರಾಗಿ ಬಿದ್ದು ಬಿಟ್ಟೈತಿ, ಹುಡುಕ್ಯಾಡಿದ್ ನೀ ಸಿಗವಲ್ತು, ನೀವರ ಜೀವ ಬಿಡಂದಿರಿ, ನನಗರ ಜೀವ ಬಿಡಕ್ಕೆ ಮನಸ್ಸಿಲ್ಲ, ನನ್ನ ಆಸ್ತಿರ ಭಾಳ ಐತಿ, ನಾಳೆಗೆ ನಾ ಪಾಲ ಮಾಡ್ಕೊಳ್ಳೋದು ನನಗೆ ಹೆಚ್ಚು ಆಸ್ತಿ ಬರೋದೈತಿ, ಇನ್ನು ಹೆಂಗೆ ಮಾಡಲಿ? ಜೀವ ಬಿಡಕ್ಕೆ ಆಗೋದಿಲ್ಲ ಅಂದೆವು. ಜೀವ ನನಗೆ ಬಿಡಕ್ಕೆ ಆಗೋದಿಲ್ಲ, ಮತ್ತು ಇನ್ನು ಹೆಂಗೆ ಮಾಡಲಿಪ್ಪ ಅಂದಾಗ, ಇಲ್ಲಪ್ಪ ನೀನು ಆಸ್ತಿ ಪಾಸ್ತಿ ಚಿಂತೆ ಮಾಡಬೇಡ, ಒಟ್ಟು ಜೀವ ಬಿಡ್ ನೀನು ಅಂತಂದಾಗ ಅವನ ಶಿಷ್ಯ ಹೇಳ್ತಾನಂತ. ಏನು ಹೇಳ್ತಾನಂದ್ರೆ, ಆಯ್ತು ರೀ ಜೀವ ಬಿಡ್ತನು, ನಂದು ಕೊನೆ ಒಂದು ಆಸೆ ಐತಿ ನೋಡ್ರಿ, ಅದನ್ನ ಈಡೇರಿಸ್ತೀರ ನೀವು ಅಂದವ್. ನಂದೊಂದು ಕೊನೆ ಆಸೆ ಐತಿ, ಈಡೇರಿಸ್ತೀರಿ ಅಂತಂದಾಗ, ನೋಡಪ್ಪ ಶಿಷ್ಯ ಕೇಳೋದು ಹೆಚ್ಚು, ಗುರು ಕೊಡೋದು ಹೆಚ್ಚು, ನಿಂದು ಕೊನೆ ಆಸೆ ಏನೈತಿ ಹೇಳೋ ಅದನ್ನ ಈಡೇರಿಸ್ನೋ ತಂದಾಗ, ಅವಾಗ ಶಿಷ್ಯ ಹೇಳ್ತಾನಂತ, ಏನಿಲ್ರಿ ಗುರುಗಳ, ನನ್ನ ಲಿಂಗ ಎಲ್ಲಿ ಕಳೆದೈತಿಲ್ಲ, ನೀರಾಗ ಕಳೆದೈತಿ, ಅದ ನೀರಾಗ ನೀವು ಕುಂತು ಲಿಂಗ ಪೂಜೆ ಮಾಡ್ಕೊಳ್ಬೇಕು, ನಾ ಅಲ್ಲೇ ಜೀವ ಬಿಡ್ತನೋ ಅಂದೆವು.
ನಮ್ಮ ಲಿಂಗ ಎಲ್ಲಿ ಕಳೆದೈತಿ ಅಲ್ಲೇ ಕುಂತು ನೀವು ಪೂಜೆ ಮಾಡ್ಕೊರಿ ನಾನು ಜೀವ ಬಿಡ್ತೀನಿ ಅಂತ ಹೇಳಿದಾಗ ಅದೇ ನೀರಿನೊಳಗೆ ಲಿಂಗ ಪೂಜೆ ಮಾಡ್ಕೊಳಕತ್ತೇಳಿ ಗುರುಗಳು ಕೂಡ್ತಾರಂತ ನೀನು ಆಸೆ ಈಡೇರಿಸ್ತೀನಿ ಅಂತೇಳಿ ನೀರಾಗ ಕುಂತರು. ನೀರಾಗ ಕುಂತಿರುವಂಥ ಸಂದರ್ಭ ಹಿಂಗೆ ಏನು ಲಿಂಗ ಹಿಡ್ಕೊಂಡಿದ್ರಲ್ಲ ಗುರುಗಳ, ಹಿಂಗೆ ಲಿಂಗ ಹಿಡ್ಕೊಂಡಾಗ ಶಿಷ್ಯ ಏನು ಮಾಡ್ತಾನೆ, ಗುರುಗಳ ಕೈ ಹಿಂಗೆ ಟಾಪ್ನ ಹೊಡೆದ್ಬಿಟ್ಟು ನೋಡ್ರಿ. ಹಿಂಗೆ ಕೈ ಟಾಪ್ನ ಹೊಡೆದ ಗುರುಗಳ ಲಿಂಗನ ಹೋಗಿ ನೀರಾಗ ಬಿತ್ತಟ್. ಗುರುಗಳ ಹೋಗಿ ಲಿಂಗ ಹೋಗಿ ನೀರಾಗ ಬಿತ್ತು. ಶಿಷ್ಯ ಅಂತಾನಂತ, ಗುರುಗಳ ಮತ್ತು ನಂದು ಲಿಂಗ ಹೋತು ನಿಮ್ಮದು ಲಿಂಗ ಹೋತು, ಮತ್ತು ಇಬ್ಬರು ಜೀವ ಬಿಡು ನಡ್ರಿ ಅಂದವ. ಇಬ್ಬರು ಜೀವ ಬಿಡು ನಡ್ರಿ ಅಂತೇಳಿ ಅಂದಾಗ, ಬೇಡಪ್ಪ ನಂದು ಲಿಂಗ ಕಳ್ದೈತಿ ನಿಂದು ಲಿಂಗ ಕಳ್ದೈತಿ, ಇನ್ನು ಯಾರಿಗೂ ಹೇಳೋದು ಬೇಡ, ಹೊಸ ಲಿಂಗ ಕಟ್ಕೊಳ್ಳು ನಡಿ ಅಂತೇಳಿ ಅಂದ್ರಂತ. ಹಂಗೆ ಆಗಬಾರ್ದು. ಜೀವನದೊಳಗೆ ನಿಷ್ಠೆಯಿಂದ ಪಾಲಿಸ್ಬೇಕು. ನಿಷ್ಠೆಯಿಂದ ಪಾಲಿಸಿದ್ರೆ ಜೀವನ ಬಂಗಾರ ಆಗ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಲಿಂಗವೇ 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 ಎಂದೊಮ್ಮೆ ಲಿಂಗ